ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕಿಶ್ ಯೂಟ್ಯೂಬ್ ಚಾನಲ್. ಇವತ್ತು ಸಂಡೇ. ನೀವು ಕೆಲವೊಂದಷ್ಟು ಕ್ವಶನ್ಸ್ಗಳನ್ನ ಕಳಿಸಿದ್ದೀರಾ. ಆ ಒಂದು ಕ್ವಶನ್ಸ್ಗಳಿಗೆ ಏನೇನು ಉತ್ತರ ಕೊಡ್ಬೋದು ನೋಡೋಣ ಬನ್ನಿ. ಸೊ ಮೊದಲನೇ ಒಂದು ಕ್ವಶನ್ ತುಳಸಿ ಬಾಕ್ಸ್ ಅವರು ಕಳಿಸಿದ್ದಾರೆ. ಬ್ರೋ ಗರ್ಲ್ ಫ್ರೆಂಡ್ ಇಗ್ನೋರ್ ಮಾಡ್ತಾವಳೆ, ಏನು ಮಾಡಲಿ ಅಂತ ಕಳಿಸಿದ್ದಾರೆ. ಓಕೆ, ಇವರು ತುಂಬ ಬೇಜಾರಲ್ಲಿದ್ದಾರೆ. ಸೊ ನಾನು ನಿಮ್ಗೆ ಹೇಳೋದೇನು ಅಂತಂದರೆ ಸಿಂಪಲ್. ಯಾರೇ ಆಗ್ಬೋದು, ಗರ್ಲ್ ಫ್ರೆಂಡ್ ಆಗ್ಬೋದು ಅಥವಾ ಯಾರೋ ನಿಮ್ಮ ಸಂಬಂಧಿಕರಾಗ್ಬೋದು, ಯಾರಾದರೂ ಆಗಲಿ ನಿಮ್ಮನ್ನೇನಾದರೂ ಇಗ್ನೋರ್ ಮಾಡ್ತಿದ್ದಾರೆ ಅಂತಂದರೆ ತಲೆ ಕೆಡಿಸ್ಕೊಬಿಡಿ. ಸೊ ನಿಮ್ಮ ಕೈಲಿ ನೀವು ಏನು ಮಾಡೋದಕ್ಕೆ ಸಾಧ್ಯ ಅದನ್ನು ಮಾಡಿ. ಹಂಗೂ ಅವ್ರು ಸಿಗ್ತಾಯಿಲ್ಲ ಅಂತಂದರೆ ಬಿಟ್ಟಾಕಿ. ಓಕೆ, ಬಿಡೋದ್ರಲ್ಲಿ ತಪ್ಪೇನಿಲ್ಲ. ಸೊ ಯಾಕೆಂದರೆ ನೋಡಿ, ನಿಮಗೆ ಮ್ಯಾಚ್ ಆಗಿಲ್ಲ ಅಥವಾ ಅವರು ನಿಮಗೆ ಮ್ಯಾಚ್ ಮಾಡ್ಕೋಕೆ ಬರ್ತಾಯಿಲ್ಲ, ನೀವು ಇಷ್ಟ ಇಲ್ಲ ಅಂತಂದಾಗ ಏನಂತೀರಾ, ಮೇಲ್ಮೇಲೆ ಬಿಡಬಾರ್ದು, ಆಯಿತಾ? ಅವ್ರಿಗಿಷ್ಟ ಇಲ್ಲ ಅಂತಂದರೆ ಬೇಡ ಬಿಡು, ಓಕೆ ನಮಗಿನ್ನೂ ಚೆನ್ನಾಗಿರೋರು ಸಿಗ್ತಾರೆ ಅಂದ್ಕೊಂಡು ಸುಮ್ಮನಿರಬೇಕು. ಬಟ್ ನೀವೇನಂತಂದರೆ ಏನೋ ಸಣ್ಣ ಪುಟ್ಟ ಗೊಂದಲಗಳು ನಡೆದಿರುತ್ತೆ. ಸೊ ಹಂಗಂತಂದ್ಬಿಟ್ಟು ನೀವು ಬೇರೆಯವ್ರ ಕಡೆಗೆ ಜಂಪ್ ಆಗಿಬಿಡಿ. ಸ್ವಲ್ಪ ದಿನ ವೆಯ್ಟ್ ಮಾಡಿ, ನೀವೇ ಬೇಕು ಅನ್ನಿಸ್ದಾಗ ಬರ್ತಾರೆ, ಆಯಿತಾ? ಬರಲಿಲ್ಲ ಅಂತಂದರೆ ಬಿಟ್ಟಾಕಿ, ಅಷ್ಟೇ. ಇಷ್ಟು ಮಾತ್ರ ನಾನು ಹೇಳಬಲ್ಲೆ. ಸೊ ತಲೆಗೆಡ್ಸ್ಕೊಬಿಡಿ, ಖುಷಿಯಾಗಿರಿ, ಇರೋಷ್ಟು ದಿನ ಖುಷಿಯಾಗಿರಿ ಅಷ್ಟೇ. ಓಕೆ, ನೆಕ್ಸ್ಟು ಇನ್ಸ್ಟಾ ಲವರ್ ಅವರು, ಬ್ರೋ ನೀವು ಬೇರೆ ಚಾನಲ್ ವೀಡಿಯೋ ನೋಡ್ತೀರಾ, ನೋಡಿದ್ರೆ ಯಾರ ಚಾನಲ್ದು ನೋಡ್ತೀರಾ ಪ್ಲೀಸ್ ಹೇಳಿ ಅಂತ ಕಳಿಸಿದ್ದಾರೆ. ಇನ್ಸ್ಟಾ ಲವರ್ ಹಾಕೋರೆ. ನಾನು ಯಾರು ನೋಡ್ತೀನಿ ಅಂತಂದರೆ ಆಲ್ಮೋಸ್ಟ್ ನನ್ನ ಸಬ್ಸ್ಕ್ರೈಬರ್ಸ್ದೇ ನಾನು ವೀಡಿಯೋಸ್ಗಳನ್ನ ನೋಡೋದು, ಆಯಿತಾ? ನನ್ನ ಚಾನಲ್ ಕಮೆಂಟ್ ಮಾಡ್ತಾ ಇರ್ತಾರೆ ನೋಡಿ, ಅವ್ರ ಚಾನಲ್ ವಿಸಿಟ್ ಮಾಡ್ತಾ ಇರ್ತೀನಿ, ಅವ್ರು ಏನು ವೀಡಿಯೋಸ್ ಮಾಡ್ತಾ ಇರ್ತಾರೆ ನೋಡ್ತಾ ಇರ್ತೀನಿ, ಆ್ಯಂಡ್ ಕಮೆಂಟು ಕೂಡ ಮಾಡ್ತಾ ಇರ್ತೀನಿ. ಸೊ ಇದಿಷ್ಟು. ಓಕೆ, ಇನ್ನು ನೆಕ್ಸ್ಟ್ ಕಮೆಂಟ್ಗೆ ನಾನು ಹೋಗ್ತೀನಿ. ಬ್ರೋ ಲೈವ್ದು ವಾಚ್ ಟೈಮ್ ಕೌಂಟ್ ಆಗುತ್ತೆ ಅಂತ ಲಿಕ್ಕಿ ಅವರು ಕಳಿಸಿದ್ದಾರೆ. ಖಂಡಿತವಾಗ್ಲೂ ವಾಚ್ ಟೈಮ್ ನಿಮ್ಗೆ ಕೌಂಟ್ ಆಗುತ್ತೆ, ಸೊ ಮಾಡ್ಬೋದು ನೀವು. ಓಕೆ, ಸೊ ಮಂಜು ಅವರು, ನೀವು ಈ ಥರ ಬೆಳೆಯೋಕ್ಕೆ ಯಾರು ಸಪೋರ್ಟ್ ತೊಗೊಂಡಿದ್ದೀರಾ ಬ್ರದರ್ ಅಂತ ಕಳಿಸಿದ್ದಾರೆ. ಸೊ ಸಪೋರ್ಟ್ ಅಂತಂದರೆ ಅಫ್ಕೋರ್ಸ್ ಸ್ವಲ್ಪ ಇನ್ಸ್ಪೈರ್ ಮಾಡೋರು ಇವರೆಲ್ಲ ಇದ್ದೇ ಇರ್ತಾರೆ. ಸೊ ಬೆನ್ ತಟ್ಟೋರು ಇವರೆಲ್ಲ ಇದ್ದರು. ಬಟ್ ಸಪೋರ್ಟ್ ಅಂತಂದರೆ ಫುಲ್ಲು ನಮ್ಮ ಲಿಂಕ್ಸ್ಗಳನ್ನೆಲ್ಲ ಶೇರ್ ಮಾಡಿ ಪ್ರಮೋಷನ್ಸ್ನ ಮಾಡಿಕೊಟ್ಟು ಈ ಥರ ಸಪೋರ್ಟ್ ನಾನು ಯಾವತ್ತೂ ತಗೊಂಡಿಲ್ಲ, ತಗೊಳ್ಳೋಕ್ಕೂ ಇಷ್ಟಪಡಲ್ಲ, ಆಯಿತಾ? ಈಗ ತಗೋಬಿಟ್ರೆ ಏನಾಗ್ತಿತ್ತು ಅಂತಂದರೆ ನನ್ನಿಂದ ಬೆಳೆದ, ಓಕೆ ನಾನು ಬೆಳೆಸ್ತೇವನ್ನ ಅನ್ನೋ ಒಂದು ಮಾತುಗಳು ಬರುತ್ತೆ. ಸೊ ಅದರಿಂದ ನಾನು ಯಾರ ಸಪೋರ್ಟ್ನೂ ಕೂಡ ಕೇಳಿಲ್ಲ, ಸೊ ಸಪೋರ್ಟು ಕೂಡ ತಗೊಳ್ಳಿಲ್ಲ. ಸೊ ಸಿಂಪಲ್, ನನ್ನ ಫ್ರೆಂಡ್ಸು ಫ್ಯಾಮಿಲಿ ಇವರೆಲ್ಲ ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ. ಸೊ ಅಷ್ಟೇ, ಅವ್ರ ವೀಡಿಯೋಸ್ಗಳು ನೋಡ್ತಾ ಬಂದಿದ್ದಾರೆ ಅಷ್ಟೇ. ಓಕೆ, ಸೊ ನೆಕ್ಸ್ಟು ಕಮೆಂಟ್ ಹೋಗೋದಾದರೆ, ಕೆಲವೊಂದಷ್ಟು ಇನ್ಸ್ಟಾದಲ್ಲಿ ಹೇಗಿದ್ದೀರಾ ಹಂಗೆ ಹಿಂಗೆ ಅಂತ ಕಳಿಸಿದ್ದಾರೆ. ಚೆನ್ನಾಗಿದ್ದೀನಿ. ಓಕೆ, ಇನ್ನು ಕ್ಷಮಾನಾಯಕ್ ಅವರು, ನಿಮಗೆ ಯಾರು ತುಂಬ ಇಷ್ಟ ಬ್ರೋ, ಯಾಕೆ ಇಷ್ಟ ಆಗ್ತಾರೆ ಅಂತ ಕಳಿಸಿದ್ದಾರೆ. ನನಗೆ ಈಗ ಅಟ್ ಪ್ರೆಸೆಂಟ್ ಇವಾಗ ಮೊದಲೆಲ್ಲ ನನಗೆ ಅವರು ಇವರು ಅಂತ ಫೇವ್ರೇಟ್ ಇರ್ತಿದ್ರು. ಓಕೆ, ನನ್ನ ಫ್ರೆಂಡ್ಸ್ಗಳಲ್ಲಿ ಇವರು ಫೇವ್ರೇಟ್ ಅಷ್ಟು ಮಾತ್ರ ಇರ್ತಿತ್ತು ನಂದು ಒಂದು ಲೈಫು. ಬಟ್ ಇವಾಗ ಸಬ್ಸ್ಕ್ರೈಬರ್ಸ್ ಇದ್ದಾರೆ, ನನ್ನನ್ನು ಇಷ್ಟಪಡೋರು ಕೆಲವೊಂದಷ್ಟು ಜನ ಇದ್ದೀರಾ. ಸೊ ಆದ್ದರಿಂದ ನನ್ನ ಸಬ್ಸ್ಕ್ರೈಬರ್ಸೇ ನನಗೆ ತುಂಬ ಇಷ್ಟ, ತುಂಬ ಫೇವ್ರೇಟ್ ಅಟ್ ಪ್ರೆಸೆಂಟ್ ಇವಾಗ. ಓಕೆ, ಮುಂದೆನೂ ಅಷ್ಟೇ. ಓಕೆ, ಇನ್ನು ನೆಕ್ಸ್ಟ್ ಕಮೆಂಟ್ ತುಂಬ ಜನ. ಓಕೆ, ಕಾವನ್ ಅವರು, ಇಫ್ ಸಮ್ವನ್ ಪ್ರಪೋಸ್ಡ್ ಯು ಮೀನ್ಸ್ ಆರ್ ಯು ರೆಡಿ ಟು ಅಕ್ಸೆಪ್ಟ್ ಅಂತ ಕೇಳಿಸಿದ್ದಾರೆ. ಸೊ ಪ್ರಪೋಸ್ ಮಾಡಿದ ತಕ್ಷಣ ಒಪ್ಕೊಬಿಡಲ್ಲ. ಸೊ ಅವರೇನು ಏನೋ ಅಂತ ತಿಳ್ಕೊಬೇಕಲ್ಲ. ಸೊ ಅದರಿಂದ ಸುಮಾರು ಮಾಡಿದ್ದಾರೆ, ಕೆಲವೊಂದಷ್ಟು ಜನ ಪ್ರಪೋಸ್ ಮಾಡಿದ್ದಾರೆ, ಬಟ್ ನಾನು ಒಪ್ಕೊಂಡಿಲ್ಲ. ಬೇಡ ಅನ್ನೋಕ್ಕೂ ಹಿಂಸೆ ಆಯ್ತದೆ, ಆಯಿತಾ? ಈಗ ಯಾವುದೋ ಒಂದು ಹುಡುಗಿ ಪ್ರಪೋಸ್ ಮಾಡಿದಾಗ ನಂಗೆ ಇಷ್ಟ ಇಲ್ಲ ಅನ್ನೋಕ್ಕಾಗಲ್ವಲ್ಲ. ಹಂಗಂದರೆ ಏನು ಇವನು ಅಷ್ಟೊಂದು ಆ್ಯಟಿಟ್ಯೂಡಾ ಅಂತ ಅನಿಸುತ್ತೆ. ಬಟ್ ಯಾವಾಗ ನಮ್ಗೆ ಗೊತ್ತಾಗುತ್ತೋ ನಮ್ಗೆ ಆರ್ಟ್ ಮ್ಯಾಚ್ ಆಗೋಲ್ಲ ಅಂತ, ಅಷ್ಟೇ ಸುಮ್ಮನೆ ಆಗಿಬಿಡ್ಬೇಕು. ಇಂಟ್ರೆಸ್ಟ್ ಇಲ್ಲ ಅಂತ ಅಂದ್ಬಿಡ್ತೀನಿ. ನಾನು ಯಾವತ್ತೂ ಯಾರಿಗೂ ಇಷ್ಟ ಇಲ್ಲ ಅಂತ ಹೇಳಿಲ್ಲ, ನೀವು ಅಂದರೆ ನಂಗೆ ಇಷ್ಟ ಇಲ್ಲ ಅಂತ ಹೇಳಿಲ್ಲ, ಇಂಟ್ರೆಸ್ಟ್ ಇಲ್ಲ ನನಗೆ ಲವ್ ಅಂತ ಅಂದ್ಬಿಡ್ತೀನಿ ಅಷ್ಟೇ. ಓಕೆ, ಚೇತನ್ ಅವರು, ನೀವು ಯೂಟ್ಯೂಬ್ನಲ್ಲಿ ಅಷ್ಟೊಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೀರಾ, ಡಿಲೀಟ್ ಮಾಡಲ್ವ ಬ್ರೋ? ಡಿಲೀಟ್ ಮಾಡಲ್ಲ, ಡಿಲೀಟ್ ಯಾಕೆ ಮಾಡಲಿ? ಓಕೆ, ಅಪ್ಲೋಡ್ ಹಂಗೆ ಇರುತ್ತೆ ಅದು ವೀಡಿಯೋ. ನೆಕ್ಸ್ಟು, ನಿಮ್ಮ ಫೇವ್ರೇಟ್ ಹಿಂದಿ ಹೀರೋಯಿನ್ ಯಾರು ಅಂತ ಕಳಿಸಿದ್ದಾರೆ. ನನಗೆ ಆಲಿಯಾ ಭಟ್ ತುಂಬ ಇಷ್ಟ. ಸೊ ತುಂಬ ಫೇವ್ರೇಟ್ ಅವ್ರು ನನಗೆ. ನೆಕ್ಸ್ಟು ನಿರಾತ ಅವರು, ಹಾಯ್ ಅಣ್ಣ, ನಿಮ್ಮ ಜರ್ನಿ ಯೂಟ್ಯೂಬ್ನಲ್ಲಿ ಹೇಗೆ ಶುರು ಆಯಿತು ಅಂತ ಕಳಿಸಿದ್ದಾರೆ. ಜರ್ನಿ ಏನಿಲ್ಲ, ನಾನು ಹಂಗೆ ವೀಡಿಯೋಸ್ಗಳು ನೋಡ್ತಾ ಇದ್ದೆ, ತುಂಬ ಹಿಂದಿ ವೀಡಿಯೋಸ್ಗಳು ಜಾಸ್ತಿ ನೋಡ್ತಾ ಇದ್ದೆ. ಯೂಟ್ಯೂಬ್ ಬಗ್ಗೆ ಸಿಕ್ಕಾಪಟ್ಟೆ ವೀಡಿಯೋಸ್ಗಳನ್ನ ಮಾಡ್ತಾಯಿದ್ರು ಕನ್ನಡದಲ್ಲಿ. ಅಷ್ಟು ನನಗೆ ಯೂಟ್ಯೂಬ್ ಬಗ್ಗೆ ಯಾರೋ ಅಂದರೆ ಚಾನಲ್ ಕ್ರಿಯೇಟ್ ಮಾಡೋದಂಗೆ ಇದೆಲ್ಲ ಮಾಡ್ತಿದ್ರು. ಬಟ್ ಅಲ್ಲೆಲ್ಲ ಒಂದು ಸ್ವಲ್ಪ ಏನೋ ಡಿಫ್ರೆಂಟಾಗಿ ಇದು ಹಾಕೋದಂಗೆ, ಪ್ರೊಫೈಲ್ ಫೋಟೋ ಆ್ಯಂಡ್ ಡಿಸ್ಕ್ರಿಪ್ಷನ್ ಹಾಕೋದಂಗೆ, ಈಗ ಒಂದೊಂದು ಪಾರ್ಟ್ ಬೈ ಪಾರ್ಟ್ ವೀಡಿಯೋ ಸಿಕ್ತಿತ್ತು. ಸೊ ಅದರಿಂದ ಅಲ್ಲಿ ನೋಡ್ತಾ ಇದ್ದೆ, ಅದು ನೋಡಿ ಇಂಪ್ರೆಸ್ ಆಯಿತು. ಓಕೆ, ನಾನು ಮಾಡೋಣ ಅಂತ ಅಂದ್ಬಿಟ್ಟು ಯೂಟ್ಯೂಬ್ ಜರ್ನಿ ಶುರು ಮಾಡಿದೆ ಆ ಥರ. ಇನ್ನು ನೆಕ್ಸ್ಟು ಸುಶಾಂತ್ ಅವರು, ಯುವರ್ ಫಸ್ಟ್ ವೀಡಿಯೋ ಇನ್ ಯೂಟ್ಯೂಬ್, ಒಂದು ಕವರ್ ಸಾಂಗ್ ಮಾಡಿದ್ದೆ, ತಾರಕ್ ಸಿನಿಮಾ ಅದೊಂದು, ಅದೇ ನಂದು ಫಸ್ಟ್ ವೀಡಿಯೋ. ನೆಕ್ಸ್ಟು ಚಿನ್ಮಯ್ ಅವರು, ನಿಮ್ಮ ಯೂಟ್ಯೂಬ್ ವೀಡಿಯೋಸ್ ಯೂಸ್ಫುಲ್ ಮತ್ತು ಸಖತ್ತಾಗಿರುತ್ತೆ, ಥ್ಯಾಂಕ್ ಯು. ಓಕೆ, ನೆಕ್ಸ್ಟ್ ಚಾಕ್ಲೇಟ್ ಬಾಯ್ ಅವರು ಕಳಿಸಿದ್ದಾರೆ. ಅಣ್ಣ ಇನ್ಸ್ಟಾ ರೀಲ್ಸ್ ಬಗ್ಗೆ ಸ್ವಲ್ಪ ಟಿಪ್ಸ್ ಕೊಡಿ, ಯಾವ ಟೈಮಲ್ಲಿ ಇನ್ಸ್ಟಾ ರೀಲ್ಸ್ನ ಅಪ್ಲೋಡ್ ಮಾಡಬೇಕು ಪ್ಲೀಸ್ ಹೇಳಿ ಅಣ್ಣ ಅಂತ ಕಳಿಸಿದ್ದಾರೆ. ಸೊ ಯಾವಾಗಾದರೂ ಅಪ್ಲೋಡ್ ಮಾಡ್ಬೋದು ನೀವು.
ಅದು ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ಅಂತಂದರೆ ನೀವು ಆದಷ್ಟು ಸಂಜೆ ಟೈಮ್ ಅಪ್ಲೋಡ್ ಮಾಡಿ ಅಂತ ನಾನು ನಿಮಗೆ ಸಜೆಸ್ಟ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟು ಬ್ರೋ ನಿಮ್ಮನ್ನು ಭೇಟಿ ಮಾಡಬೇಕು ಅಂತ ಕಳಿಸಿದ್ದಾರೆ ಧೀರಜ್. ಖಂಡಿತವಾಗ್ಲೂ ಸಿಗೋಣ, ಬನ್ನಿ ಬ್ರೋ. ನೆಕ್ಸ್ಟು ನಾನು ಕಮೆಂಟ್ಗೆ ಹೋಗ್ತೀನಿ. ಒಂದು ಕಾಪಿರೈಟ್ ಸ್ಟ್ರೈಕ್ ಬಂದರೆ ಮಾನಿಟೈಸೇಷನ್ಗೆ ಪ್ರಾಬ್ಲಮ್ ಆಗುತ್ತಾ? ಅಂದರೆ ಪ್ರಾಬ್ಲಮ್ ಏನಾಗಲ್ಲ, ಕೆಲವೊಂದಷ್ಟು ಜನ ಸ್ಟ್ರೈಕ್ ಇದ್ದರೂ ಕೂಡ ಅಪ್ಲೈ ಮಾಡಿ ಮಾನಿಟೈಸೇಷನ್ ಆನ್ ಮಾಡ್ಕೊಂಡಿದ್ದಾರೆ. ಬಟ್ ಇಲ್ಲದೇ ಇದ್ದರೆ ಬೆಟರ್ ಅಂತ ಅನಿಸುತ್ತೆ. ನೆಕ್ಸ್ಟು ಉಮೇಶ್ ಅವರು ಯೂಟ್ಯೂಬರ್ ಅಷ್ಟೇನಾ ಕೆಲಸ ಮತ್ತು ಬೇರೆ ಏನಾದರೂ ಮಾಡ್ತೀರಾ ಬ್ರೋ ಅಂತ ಕಳಿಸಿದ್ದಾರೆ. ಕೆಲಸ ಅಂತಂದರೆ ಇನ್ನೂ ಓದ್ತಾ ಇದ್ದೀನಲ್ವ, ಸೊ ಆದ್ದರಿಂದ ಏನು ವರ್ಕ್ ಏನು ಮಾಡ್ತಾಯಿಲ್ಲ. ಸೊ ಸದ್ಯಕ್ಕೆ ಯೂಟ್ಯೂಬ್ ಮಾಡಿಕೊಂಡು ಎಜುಕೇಷನ್ ಮಾಡ್ತಾಯಿದ್ದೀನಿ. ಸೊ ಯೂಟ್ಯೂಬಲ್ಲೇ ಒಳ್ಳೆ ಅರ್ನಿಂಗ್ಸ್ ಇದೆ, ಸೊ ಅದರಿಂದ ಆರಾಮಾಗಿದ್ದೀನಿ. ನೆಕ್ಸ್ಟು ಸುಮಿತ್ ಅವರು ಬ್ರೋ ನಿಮ್ಮ ಫೇವ್ರೇಟ್ ಫುಡ್ ಆ್ಯಂಡ್ ಫೇವ್ರೇಟ್ ಪ್ಲೇಸ್ ಅಂತ ಕಳಿಸಿದ್ದಾರೆ. ಫೇವ್ರೇಟ್ ಫುಡ್ಡು ನನಗೆ ಬಿರಿಯಾನಿ ತುಂಬ ಇಷ್ಟ, ಚಿಕನ್ ಬಿರಿಯಾನಿ. ಇನ್ನು ಫೇವ್ರೇಟ್ ಪ್ಲೇಸ್ ಬಂದು ಮೈಸೂರು, ನನಗೆ ಸಿಕ್ಕಾಪಟ್ಟೆ ಇಷ್ಟ. ಅಫ್ಕೋರ್ಸ್ ಬೇರೆ ಬೇರೆ ಪ್ಲೇಸ್ಗಳು ಹೋಗಿ ನೋಡಿದ್ರೆ ಇಷ್ಟ ಆಗುತ್ತೆ, ಬಟ್ ಫಸ್ಟ್ ಪ್ರಿಫರೆನ್ಸ್ ಕೊಡೋದೇ ನಾನು ಮೈಸೂರಿಗೆ. ನಾನು ಮೈಸೂರು ಅದೇನೋ ಒಂಥರ ಸಿಕ್ಕಾಪಟ್ಟೆ ಇಷ್ಟ. ನೆಕ್ಸ್ಟ್ ಕಮೆಂಟ್ಗೆ ಹೋಗ್ತೀನಿ ಇವಾಗ. ನಿಮ್ಮ ಮೊಬೈಲ್ ಯಾವುದು ಆ್ಯಂಡ್ ಎಷ್ಟು ಹೊತ್ತಿಗೆ ಯೂಟ್ಯೂಬ್ ವಿಡಿಯೋ ಅಪ್ಲೋಡ್ ಮಾಡಿದರೆ ಹೆಚ್ಚು ವ್ಯೂಸ್ ಬರುತ್ತೆ ಅಂತ ಕಳಿಸಿದ್ರೆ. ನನ್ನ ಮೊಬೈಲ್ ಬಂದು ಸುಮಾರಿದೆ, ರೆಡ್ಮಿ ಇದೆ ಆ್ಯಂಡ್ ಐಫೋನ್ 11 ಇದೆ. ಸೊ ಇನ್ನು ನೀವು ಯಾವ ಟೈಮ್ಗೆ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರೆ, ಯಾವುದಾದ್ರು ಟೈಮ್ಗೆ ಅಪ್ಲೋಡ್ ಮಾಡಿ, ಆದಷ್ಟು ಸಂಜೆ ಟೈಮ್ ಅಪ್ಲೋಡ್ ಮಾಡಿದ್ರೆ ಬೆಸ್ಟ್ ಅಂತ ಅನಿಸುತ್ತೆ. ಯಾಕೆಂದರೆ ಎಲ್ಲರೂ ಫ್ರೀ ಆಗಿರ್ತಾರೆ ಆದ್ದರಿಂದ. ನೆಕ್ಸ್ಟು ನಿಮ್ಮ ಮದುವೆ ಆಗೋ ಹುಡುಗಿಗೆ ಕಂಪಲ್ಸರಿ ಇರಲೇಬೇಕು ಅವಳಲ್ಲಿ ಅನ್ನೋ ಗುಣ ಯಾವುದು ಅಂತ ಪ್ರಾತಿಮಾ ಅವರು ಕಳಿಸಿದ್ದಾರೆ. ಗುಣಗಳು ಈ ಥರ ಸುಮಾರು ಹೇಳ್ಬೋದು, ಆದರೆ ಎಲ್ಲನೂ ಇವಾಗ ಹೇಳೋಕ್ಕಾಗಲ್ಲ. ಸೊ ಒಂದೇ ಒಂದು ಹೇಳೋದಾದರೆ ಏನಂತಂದರೆ ಅರ್ಥ ಮಾಡ್ಕೊಳ್ಳುವಂಥ ಗುಣ ಇರಬೇಕು. ಈಗ ನಾನು ಏನೋ ಸಣ್ಣ ಪುಟ್ಟ ತಪ್ಪು ಮಾಡಿದ್ರೆ ಅದನ್ನು ಅರ್ಥ ಮಾಡಿಕೊಂಡು ಓಕೆ ಅನ್ನೋ ಥರ ಮುಂದಕ್ಕೆ ಹೋಗೋ ಥರ ಇದ್ದರೆ ಏನೋ ಮಾಡ್ಬೋದು. ಅದೇ ಇಲ್ಲ ಅಂತಂದರೆ ವೇಸ್ಟ್. ಸೊ ನೆಕ್ಸ್ಟು ಬ್ರೋ ನಿಮ್ಮಿಂದ ನಾನು ಬೆಳೆದೆ, ಈಗ 10K ಆಗ್ತಿದ್ದಾರೆ ನನ್ನ ಚಾನಲ್, ನೀವೇ ಇನ್ಸ್ಪೈರ್ಡ್, ಥ್ಯಾಂಕ್ಸ್ ಬ್ರೋ ಅಂತ ದೀಪಕ್ ಅವ್ರು ಕಳಿಸಿದ್ದಾರೆ. ಸೊ ಥ್ಯಾಂಕ್ ಯು, ಖುಷಿ ಆಗುತ್ತೆ. ಅಂದರೆ ಒಂದೇನಂತಂದರೆ ನನ್ನಿಂದ ಬೆಳೆದೆ ಅಂತ ಹೇಳ್ಕೊಬಿಡಿ. ಯಾಕೆ ಅಂತಂದರೆ ಸೊ ಅಲ್ಲಿ ಶ್ರಮ ಎಲ್ಲ ನಿಮ್ಮದಿರುತ್ತೆ. ಸೊ ಏನೋ ಯೂಟ್ಯೂಬಲ್ಲಿ ವೀಡಿಯೋಸ್ ಮಾಡೋದು ಹೆಂಗೆ, ಅಪ್ಲೋಡ್ ಮಾಡೋದು ಹೆಂಗೆ ಅಂತ ಮಾತ್ರ ನಾನು ತಿಳಿಸಿರ್ತೀನಿ. ಸೊ ಎಲ್ಪ್ಫುಲ್ ಆಗಿರುತ್ತೆ ಅಷ್ಟೇ. ಸೊ ನನ್ನಿಂದ ಬೆಳೆದೆ ಅಂತ ಯಾವತ್ತೂ ಹೇಳ್ಕೊಬೇಡಿ, ನಿಮ್ಮ ಶ್ರಮ ಅದು. ಓಕೆ, ಒಳ್ಳೆಯದಾಗಲಿ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು ಶಿವು ಕ್ರಿಯೇಷನ್ ಅವರು, ನೀವು ಸಂಡೇನೇ ಯಾಕೆ Q&A ಮಾಡ್ತೀರಾ? ಸಂಡೇ ಎಲ್ಲ ಫ್ರೀ ಆಗಿರ್ತಾರಲ್ಲ. ಆ್ಯಂಡ್ ನಾನು ಪ್ರತಿದಿನ ಬೇರೆ ಬೇರೆ ವೀಡಿಯೋಸ್ಗಳು ಹಾಕ್ತಾ ಇರ್ತೀನಿ. ಸೊ ಅದರಿಂದ ಸಂಡೇ ಫ್ರೀ ಇರೋದರಿಂದ ಒಂದು ಡಿಫ್ರೆಂಟ್ ಏನಾದರೂ ಒಂದು ಮಾಡೋಣ ಅಂತ ಅಂದ್ಬಿಟ್ಟು Q&A ಅಷ್ಟೇ. ಇನ್ಸ್ಟಾಲೇ ಯಾವಾಗ ಬರ್ತೀರಾ ಅಂತ ಶ್ರುತಿ ಅವ್ರು ಕಳಿಸಿದ್ದಾರೆ. ಸೊ ನೋಡೋಣ, ಈ ವೀಕ್ ಒಳಗೆ ಬರ್ತೀನಿ, ಖಂಡಿತವಾಗ್ಲೂ ಈ ವೀಕ್ ಒಳಗೆ ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಬರ್ತೀನಿ, ಸ್ಟೋರಿ ಹಾಕ್ತೀನಿ. ನೆಕ್ಸ್ಟ್ ಬ್ರೋ ಬಿಗ್ ಬಾಸಲ್ಲಿ ಯಾರು ಇಷ್ಟ ನಿಮಗೆ ಅಂತ ಕಳಿಸಿದ್ದಾರೆ ದಚ್ಚು ಅವರು. ನನಗೆ ಮಂಜಾ ಇಷ್ಟ. ನೆಕ್ಸ್ಟ್ ಕಮೆಂಟ್ ಬಂದು ನೀವು ವೀಡಿಯೋಸ್ ಎಲ್ಲ ಯಾವ ಆ್ಯಪಲ್ಲಿ ಎಡಿಟ್ ಮಾಡ್ತೀರಾ ಪ್ಲೀಸ್ ಹೇಳಿ. ನಾನು ಒಂದೊಂದು ಸಲ ಮೊಬೈಲಲ್ಲಿ ಎಡಿಟ್ ಮಾಡ್ತೀನಿ. ಮೊಬೈಲಲ್ಲಿ ಎಡಿಟ್ ಮಾಡಿದ್ರೆ ಕೈನ್ ಮಾಸ್ಟರ್ ಉಪಯೋಗಿಸ್ತೀನಿ. ಇನ್ನು ಲ್ಯಾಪ್ಟಾಪಲ್ಲಿ ಮಾಡಿದ್ರೆ ಫಿಲ್ಮೋರ್. ಓಕೆ, ಸೊ ಅವೆರಡೇ ನಾನು ಉಪಯೋಗಿಸೋದು. ಅದು ಬಿಟ್ಟರೆ ನಡುವೆ ಸ್ವಲ್ಪ ಈ ಶಾರ್ಟ್ ವೀಡಿಯೋಸ್ಗಳನ್ನ ಮಾಡೋದಕ್ಕೆ ಇನ್ಶಾರ್ಟ್ ಅದೆಲ್ಲ ಉಪಯೋಗಿಸ್ತಾ ಇದ್ದೀನಿ ಅಷ್ಟೇ. ಬ್ರೋ ಯು ಆರ್ ಪ್ಲೇಯಿಂಗ್ ಪಬ್ಜಿ ಆರ್ ಫ್ರೀ ಫೈರ್ ಅಂತ ಕಳಿಸ್ತಾರೆ. ಚೇತನ್ ಎರಡೂ ಆಡ್ತಾಯಿಲ್ಲ ಬ್ರೋ, ಯಾವುದೂ ಆಡ್ತಾಯಿಲ್ಲ. ಬ್ರೋ ನೀವು ಕಾಲೇಜಲ್ಲಿ ವರ್ಕ್ ಮಾಡ್ತೀರಾ? ಇಲ್ಲ, ಕಾಲೇಜಲ್ಲಿ ಏನು ವರ್ಕ್ ಮಾಡ್ತಾಯಿಲ್ಲ, ಆರಾಮಾಗಿದೆ ಅಷ್ಟೇ. ಸೊ ಈ ಥರ ಕೆಲವೊಂದಷ್ಟು ಇನ್ನೂ ಒಂದಷ್ಟು ಕ್ವಶನ್ಸ್ಗಳನ್ನ ಕೇಳಿದ್ರಿ. ಬ್ರೋ ಹೇಗಿದ್ದೀರಾ ಆ್ಯಂಡ್ ನಿಮ್ಮ ಅರ್ನಿಂಗ್ಸ್ ಎಷ್ಟು, ಅದು ಇದು ಅಂತೆಲ್ಲ. ಸೊ ಇದಕ್ಕೆಲ್ಲ ಆಲ್ರೆಡಿ ಉತ್ತರಗಳನ್ನ ಕೊಟ್ಟಿದ್ದೀನಿ. ನನ್ನ Q&A ವೀಡಿಯೋಸ್ಗಳನ್ನ ನೋಡಿರೋರು ಗೊತ್ತಿರುತ್ತೆ. ಸೊ ಗಿರ್ನಿಂಗ್ಸ್ ಎಲ್ಲ ಹೇಳಿದ್ದೀನಿ. ಸೊ ಥ್ಯಾಂಕ್ ಯು ಸೊ ಮಚ್ ಯಾರೆಲ್ಲ ಕಮೆಂಟ್ಸ್ ಮಾಡಿದ್ದೀರಾ. ಲವ್ ಯು ಆಲ್. ಇದೇ ಥರ ಸಪೋರ್ಟ್ ಮಾಡ್ತಾರೆ. ಆ್ಯಂಡ್ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ. ಸೊ ನೀವು ಕೂಡ ನನ್ನ ಫಾಲೋ ಮಾಡಿ. ಶುಕ್ರವಾರ ಸ್ಟೋರಿಗೆ ನೀವು ನಿಮ್ಮ ಒಂದು ಕ್ವಶನ್ಸ್ಗಳನ್ನ ನನಗೆ ಕಳಿಸ್ಬೋದು. ಆ ಒಂದು ಕ್ವಶನ್ಸ್ಗಳನ್ನ ನಾನು ಭಾನುವಾರ ವೀಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು ಸೊ ಮಚ್ ನೋಡೋದಕ್ಕೆ. ಮತ್ತೆ ಸಿಗ್ತೀನಿ. ಎಲ್ರಿಗೂ ಬಾಯ್. ಜೈ ಹಿಂದ್, ವಂದೇ ಮಾತರಂ.